ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸುಮಂತ್ ಸಾವಿಗೆ ಇದೀಗ ಬೇರೆ ಬೇರೆ ರೀತಿಯಾದಂಥ ಅನುಮಾನ ಅಂಥದ್ದೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇದ್ದಾವೆ. ಕಳೆದ 15 ದಿನಗಳಿಂದ ಬೇರೆ ರೀತಿಯಾದಂಥ ತನಿಖೆ ಆದರೆ ಇದೀಗ ಮತ್ತೊಂದು ಹಂತದ ತನಿಖೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಂತ್ ಸಾವಿನಲ್ಲಿ ಅಣ್ಣನ ಕೈವಾಡ ಇದೆ ಅನ್ನುವಂತಹ ಸಾಕಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಇದೀಗ ರಿವೀಲ್ ಕೂಡ ಆಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಇದೀಗ ಒಂದು ಮಹತ್ವದ ಹಂತವನ್ನು ತಲುಪಿಬಿಟ್ಟಿದೆ ಅಂತಲೇ ಹೇಳಬಹುದು. ಈ ಒಂದು ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇಷ್ಟು ದಿನ ಪೊಲೀಸ್ ಅಧಿಕಾರಿಗಳು ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಈ ಕುರಿತಾಗಿ ಒಂದು ಹಂತದ ಬೆಳವಣಿಗೆ ಆಗಿರುವಂಥದ್ದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜನವರಿ 14 ಬೆಳಗಿನ ಜಾವ 5 ಗಂಟೆಯ ಆಸುಪಾಸು ಆ ಒಂದು ಸಂದರ್ಭಕ್ಕೆ ಸುಮಂತ್ ಸ್ನೇಹಿತರ ಜೊತೆ ಸೇರಿಕೊಂಡು ಈ ಧನು ಪೂಜೆಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಅದು. ಆದರೆ ಸುಮಂತ್ ಧನು ಪೂಜೆಗೆ ಹೋಗಬೇಕೆಂದು ಮನೆಯಿಂದ ಹೊರಟಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಈ ಎಲ್ಲದರ ನಡುವೆ ಇದ್ಯಾವುದೂ ಕೂಡ ಆಗಿಲ್ಲ ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಸ್ನೇಹಿತರೆ, ಸುಮಂತ್ ಧನು ಪೂಜೆಗೆ ಹೋಗುವಂಥ ವಿಚಾರ ಗೊತ್ತಿರುವಂಥದ್ದು ಸುಮಂತ್ ಫ್ಯಾಮಿಲಿಗೆ, ಸುಮಂತ್ ಫ್ಯಾಮಿಲಿ ಜೊತೆಗೆ ಅವರ ಸ್ನೇಹಿತರಿಗೆ ಮಾತ್ರ. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಇದೀಗ ಖಚಿತವಾಗಿರುವಂಥದ್ದು. ಅಂದರೆ ಸುಮಂತ್ ಬೆಳಗಿನ ಜಾವ 5 ಗಂಟೆಗೆ ಹೊರಡ್ತಾನೆ ಅಥವಾ ಬೆಳಗಿನ ಜಾವ 5 ಗಂಟೆ ಆಸುಪಾಸಿನಲ್ಲಿ ಧನು ಪೂಜೆಗೆ ಹೋಗ್ತಾನೆ ಅನ್ನೋದು ಗೊತ್ತಿರುವ ಪ್ರಕಾರ ಸುಮಂತ್ನ ಸ್ನೇಹಿತರು ಈ ಕುರಿತಾಗಿ ಸೇಫ್ ಆಗಿ ಬಿಟ್ಟಿದ್ದಾರೆ. ಈಗ ಸುಮಂತ್ ಸ್ನೇಹಿತರನ್ನು ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ. ಒಂದಲ್ಲ ಅಂತ 2-3 ಸತಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಸುಮಂತ್ ಸ್ನೇಹಿತರು ಹೇಳ್ತಾ ಇರುವಂಥದ್ದಕ್ಕೂ ಮತ್ತು ಸುಮಂತ್ ಸ್ನೇಹಿತರು ದೇವಸ್ಥಾನವನ್ನು ತಲುಪಿರುವಂಥದ್ದಕ್ಕೂ ಬೇರೆ ಬೇರೆ ಕಡೆಯಿಂದ CCTV ಫೋಟೇಜ್ಗಳನ್ನು ಮ್ಯಾಚ್ ಮಾಡಿ ಅವುಗಳನ್ನು ನೋಡಿದಾಗ ಸುಮಂತ್ ಸ್ನೇಹಿತರು ಹೇಳ್ತಾ ಇರುವಂಥ ಹೇಳಿಕೆಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗ್ತಾ ಇದೆ. ಇನ್ನು ಸುಮಂತ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದವರ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಆಗೋದಿಲ್ಲ, ಕಾರಣ ವಿಕ್ಟಿಮ್ ಫ್ಯಾಮಿಲಿ ಆಗಿರೋದ್ರಿಂದ. ಹಾಗಾಗಿ ಸುಮಂತ್ ಸಾವಿನ ಕುರಿತಾಗಿ ಕುಟುಂಬದ ಮೇಲೆ ಯಾವುದೇ ರೀತಿಯಾಗಿ ಪೊಲೀಸರು ಒತ್ತಡವನ್ನು ನೀಡಿರೋದಿಲ್ಲ. ಸಹಜವಾಗಿ ಅವರುಗಳಿಂದ ಕೆಲವೊಂದಿಷ್ಟು ಹೇಳಿಕೆ, ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಆಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ತಂದೆ, ತಾಯಿ, ಅಜ್ಜ, ಮಾವ ಎಲ್ಲರೂ ಕೂಡ ಕೊಡ್ತಾ ಇರುವಂಥ ಹೇಳಿಕೆಗಳು, ಪದೇ ಪದೇ ಕೊಡ್ತಾ ಇರುವಂಥ ಹೇಳಿಕೆಗಳು ಕೂಡ ಎಲ್ಲವೂ ಮ್ಯಾಚ್ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸಿದ್ದಾವೆ. ಅದನ್ನು ಹೊರತುಪಡಿಸಿ ಸುಮಂತ್ ಅಣ್ಣ ಆಗಿರ್ತಕ್ಕಂಥ ಸುದರ್ಶನ್ ಹೇಳಿಕೆಗಳಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದ್ದಾವೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಮಂತ್ನ ಒಂದು ಮೊಬೈಲನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ, ಅಂದರೆ ಮೊಬೈಲನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಆ ಒಂದು ದಿನ ರಾತ್ರಿ 2 ಗಂಟೆ ಅಥವಾ 2:30 ಗಂಟೆವರೆಗೂ ಆನ್ಲೈನಲ್ಲಿ ಇದ್ದ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣವೂ ಇದೆ. ಆ ಒಂದು ಕಾರಣ ಏನು ಅಂತಂದ್ರೆ, ಸುದರ್ಶನ್ಗೆ ಬೆಳ್ತಂಗಡಿಯ ಯುವತಿಯೊಂದಿಗೆ ಪ್ರೀತಿ ಪ್ರೇಮ ಹುಟ್ಟಿಕೊಂಡಿತ್ತು. ಹಾಗಾಗಿ ಇಬ್ಬರು ಕೂಡ ಆನ್ಲೈನಲ್ಲಿ ಚಾಟಿಂಗು, ವಿಡಿಯೋ ಕಾಲು ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆ ಒಂದು ವಿಚಾರ ಸುಮಂತ್ಗೆ ಗೊತ್ತಾಗಿರುವಂಥ ವಿಚಾರವನ್ನು ಸುಮಂತ್ ಎಲ್ಲಿ ಕುಟುಂಬದವರಿಗೆ ಹೇಳಿ ನನ್ನ ಮಾನ ಹರಾಜು ಮಾಡಿಬಿಡ್ತಾನೆ ಅಥವಾ ನನ್ನ ಗುಟ್ಟು ರಟ್ಟು ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸುದರ್ಶನ್ ಆ ಒಂದು ವ್ಯಕ್ತಿಯನ್ನು ಹಲ್ಲೆ ಮಾಡಿ ಬಾವಿಗೆ ಹಾಕಿರುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಕೊಲೆ ಆದ ದಿನ 14ನೇ ತಾರೀಕು ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ನಂತರ ಶ್ವಾನ ದಳವು ಕೂಡ ಬರುತ್ತೆ. ಶ್ವಾನ ದಳ ಆರಂಭದಲ್ಲಿ ಬಾವಿ ಏನಿರುತ್ತೋ ಬಾವಿ ಹತ್ರ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಸುಮಂತ್ ಮನೆಗೆ ಹೋಗುತ್ತೆ. ಸುಮಂತ್ ಮನೆಯಿಂದ ಮತ್ತೆ ಬಾವಿ ಕಡೆಗೆ ಬರುತ್ತೆ, ಬಾವಿ ಕಡೆಯಿಂದ ಮತ್ತೆ ಸುಮಂತ್ ಮನೆಗೆ ಹೋಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕದೀಮ ಅಥವಾ ಕಳ್ಳ ಅಥವಾ ಕೊಲೆಗಾರ, ಹಂತಕ ಬೇರೆ ಎಲ್ಲೂ ಇಲ್ಲ, ಸುಮಂತ್ ಮನೆಯ ಸುತ್ತಮುತ್ತಾನೆ ಇದ್ದಾನೆ ಅನ್ನೋದು ಒಂದಿಷ್ಟು ಅನುಮಾನ ಆರಂಭದ ದಿನದಲ್ಲೂ ಕೂಡ ಪೊಲೀಸರಿಗೆ ಇತ್ತು. ವಿಕ್ಟಿಮ್ ಕುಟುಂಬ ಆಗಿರೋದ್ರಿಂದ ಜಾಸ್ತಿ ಒತ್ತಡ ಕೊಡೋದು ಬೇಡ ಅನ್ನೋ ಕಾರಣಕ್ಕೆ ಇಷ್ಟು ದಿನಗಳ ಕಾಲ ಪೊಲೀಸರು ಈ ಒಂದು ತನಿಖೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ, ತುಂಬ ಸೂಕ್ಷ್ಮವಾಗಿ ಒಂದು ಹಂತದ ಬೆಳವಣಿಗೆಯಲ್ಲಿ ಇದ್ದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಿನಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಮತ್ತು ಈ ಒಂದು ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇರೋ ಹಾಗೆ ಬೆಳ್ತಂಗಡಿ ಪೊಲೀಸರಿಗೆ ಒತ್ತಡ ಹೆಚ್ಚಾಗೋಕ್ಕೆ ಸಾಧ್ಯ ಆಗುತ್ತೆ. ಅದಾದ ಬಳಿಕ ಪೊಲೀಸರು ಇನ್ನು ಕೈಕಟ್ಟಿ ಕೂತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಂದುವರೆದ ಹಂತಕ್ಕೆ ಕಾಲಿಡಲೇಬೇಕು
ಹೋಗಬೇಕು ಅನ್ನೋ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನನ್ನ ಎನ್ಕ್ವೈರಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅದಾದ ಬಳಿಕ ಸುಮಂತ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವ್ಯಕ್ತಿ ಹೇಳ್ತಾ ಇರುವಂತಹ ಹೇಳಿಕೆಗಳು ಬೇರೆ ರೀತಿಯಾಗಿ ಇರುತ್ತೆ. ಈ ಕುಟುಂಬದವರು ನಮಗೆ ಗೊತ್ತಿಲ್ಲ ಏನಾಯ್ತು ಅನ್ನೋ ವಿಚಾರವನ್ನು ಕೂಡ ಆ ಸಂದರ್ಭಕ್ಕೆ ಹೇಳ್ತಾರೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಏನಿದ್ದಾನೆ, ಸುದರ್ಶನ್ ಹೇಳ್ತಾ ಇರುವಂತಹ ವಿಚಾರ, ನಾನು 6 ಗಂಟೆಗೆ ಬೆಳಗಿನ ಜಾವ ಎದ್ದೆ, ನೇರವಾಗಿ ಸ್ನಾನಕ್ಕೆ ಹೋದೆ, ಸ್ನಾನಕ್ಕೆ ಹೋಗಿ ಊಟ ಮಾಡಿದೆ, ಊಟ ಮಾಡಿ ನಾನು ಕಾಲೇಜ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬಸ್ಸನ್ನು ಹತ್ಕೊಂಡು ಹೋದೆ. ಅದಾದ ಬಳಿಕ ನನಗೆ ಫೋನ್ ಬಂತು, ನಾನು ಮನೆಗೆ ಬಂದೆ. ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ನನ್ನ ತಮ್ಮನನ್ನು ಯಾರು ಕೊಂದಿರಬಹುದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲಿ, ಆ ರೀತಿಯಾಗಿ ಆಗಲಿ, ಆ ಒಂದು ಕುತೂಹಲ, ಆ ಒಂದು ಕೇಸ್ನ ಬಗ್ಗೆ ತಿಳಿದುಕೊಳ್ಳುವಂಥದ್ದಾಗಲಿ ಯಾವುದೂ ಕೂಡ ಪೊಲೀಸರ ಮುಂದೆ ತೋರಿಸಿಲ್ಲ ಅನ್ನೋ ಒಂದಿಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಬರ್ತಾ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ಅಣ್ಣನ ಒಂದು ಮೊಬೈಲನ್ನು ಕೂಡ ಸೀಸ್ ಮಾಡಲಾಗಿದೆ. ಮೊಬೈಲ್ನ ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂಥ ಬೆಳವಣಿಗೆ ಈ ಸುಮಂತ್ ಕೇಸ್ನಲ್ಲಿ ಆಗ್ತಾ ಇರುವಂತಹದ್ದು. ಈ ಎಲ್ಲದರ ನಡುವೆ ಈ ಒಂದು ಸುಮಂತ್ ಮತ್ತು ಈ ಅವರ ಅಣ್ಣ ಸುದರ್ಶನ್ ಏನಿದ್ದಾರೆ, ಇಬ್ಬರು ಕೂಡ ಒಂದೇ ರೂಮಿನಲ್ಲಿ ಮಲಗ್ತಾ ಇರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರಾತ್ರಿ ಮಲಗುವಂತ ವಿಚಾರವನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗುತ್ತೆ. ಸುಮಂತ್ ಅಜ್ಜ ಮತ್ತು ಮಾವ ಒಂದು ಕಡೆ ಮಲಗಿದ್ರೆ, ಅವರ ತಮ್ಮ ಮತ್ತು ಅಣ್ಣ ಅಂದ್ರೆ ಸುದರ್ಶನ್ ಮತ್ತು ಸುಮಂತ್ ಒಂದು ರೂಮಲ್ಲಿ ಮಲಗ್ತಾ ಇರ್ತಾರೆ. ಇತ್ತ ತಂದೆ ತಾಯಿ ಜೊತೆಗೆ ಮಗಳು ಇವರೆಲ್ಲರೂ ಕೂಡ ಒಂದು ರೂಮಲ್ಲಿ ಮಲಗ್ತಾ ಇರ್ತಾರೆ. ಅಂದ ಹಾಗೆ ಸುಮಂತ್ ಹೋಗ್ತಾ ಇರುವಂತ ವಿಚಾರ ಈ ಸುದರ್ಶನ್ಗೆ ಗೊತ್ತಾಗುತ್ತೆ. ಸುದರ್ಶನ್ ಬಿಟ್ರೆ ಆ ಸಂದರ್ಭಕ್ಕೆ ಬೇರೆ ಯಾರಿಗೂ ಕೂಡ ಗೊತ್ತಾಗುವಂತ ಸಾಧ್ಯತೆ ಇರೋದಿಲ್ಲ. ಇನ್ನು ಈ ತಂದೆ ತಾಯಿಗಳು ಕೂಡ ಬೇರೆ ಕಡೆ ಮಲಗಿರೋದ್ರಿಂದ, ಅಜ್ಜ ಮತ್ತು ಮಾವ ಬೇರೆ ಕಡೆ ಮಲಗಿರೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಮೇಲೆಯೂ ಕೂಡ ಅನುಮಾನ ಇರೋದಿಲ್ಲ. ಹಾಗಾಗಿ ಈ ಒಂದು ಸುದರ್ಶನ್ ಮಾತ್ರ ಈ ಒಂದು ಕೇಸನ್ನು ಮಾಡಿರೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿ ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಹಂತಕ ಯಾರು ಎಂಬುದು ಕೂಡ ಖಂಡಿತವಾಗಿ ಪತ್ತೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಸಂಪರ್ಕದಲ್ಲಿರುವಂತಹ ಆ ಒಂದು ಹೆಣ್ಣು ಮಗಳನ್ನು ಕೂಡ ಪೊಲೀಸರು ತನಿಖೆ ಮಾಡುವ ಹಂತದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ, ಊಹಾಪೋಹಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಬೆಳವಣಿಗೆ ಇದೀಗ ಆಗುಬಿಟ್ಟಿದೆ ಅಂತಾನೆ ಹೇಳಬಹುದು. ನಾನು ಆರಂಭದ ದಿನದಲ್ಲೂ ಕೂಡ ಹೇಳಿದ್ದೆ, ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಆ ಮಾಹಿತಿಯ ಕಲೆ ಹಾಕಿರುವ ಪ್ರಕಾರ ಸುಮಂತ್ನನ್ನು ಕೊಂದಿರ್ತಕ್ಕಂಥವರು ಸುಮಂತ್ ಮನೆಯ ಆಸುಪಾಸಿನಲ್ಲೇ ಇದ್ದಾರೆ. ಕುಟುಂಬದಲ್ಲೇ ಯಾರೋ ಒಬ್ಬರು ಇರಬಹುದು. ಆದರೆ ಈ ರೀತಿಯಾಗಿ ಇದೇ ವ್ಯಕ್ತಿ ಅಂತ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಶ್ವಾನದಳ ನೀಡಿರ್ತಕ್ಕಂಥ ಒಂದಿಷ್ಟು ಸೂಚನೆಗಳು ಕೂಡ ಅದೇ ರೀತಿಯಾಗಿ ಇತ್ತು. ಪದೇ ಪದೇ ಶ್ವಾನದಳಗಳು ಬೇರೆ ಎಲ್ಲೂ ಹೋಗಿರಲಿಲ್ಲ. ಶ್ವಾನದಳ ಅಥವಾ ಆ ಒಂದು ಶ್ವಾನ ಏನಿದೆ ಸುಮಂತ್ ಮನೆಗೆ ಹೋಗಿರ್ತಕ್ಕಂಥದ್ದು. ಸುಮಂತ್ ಮನೆಗೆ ಹೋಗಿದೆ ಅಂದಾಗ ಅಲ್ಲಿ ಸಹಜವಾಗಿ ಉಟ್ಕೊಂಡಿರ್ತಕ್ಕಂಥದ್ದು ಸುಮಂತ್ ಮನೆಯ ಸುತ್ತಮುತ್ತಲೇ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ನಿಗೂಢವಾಗಿ ಸುಮಂತ್ರನ ಕೊಲೆ ಮಾಡಿ ಆ ಸಂದರ್ಭಕ್ಕೆ ಹೋಗಿಬಿಟ್ಟಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಹೀಗಾಗಿ ಈ ಸುಮಂತ್ ಸಾವಿನಲ್ಲಿ ಕುಟುಂಬದವರದ್ದು ಯಾರ್ದೋ ಒಂದು ಕೈವಾಡ ಇದೆ ಅನ್ನೋದು ಕೂಡ ಇದೀಗ ಪತ್ತೆ ಆಗ್ತಾ ಇರುವಂತಹ ವಿಚಾರ. ಇದು ಬಲ್ಲ ಮೂಲಗಳಿಂದ ಮತ್ತು ಒಂದಿಷ್ಟು ಊಹಾಪೋಹಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇದನ್ನ ಅಧಿಕೃತವಾಗಿ ಯಾವುದೇ ಒಂದು ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ಬೇರೆ ಯಾರೋ ಕೂಡ ಕೊಟ್ಟಿರ್ತಕ್ಕಂಥದ್ದಲ್ಲ. ಆದರೆ ಈ ರೀತಿಯಾದಂಥ ಈ ನಿಟ್ಟಿನಲ್ಲಿಯೂ ಕೂಡ ಇದೀಗ ತನಿಖೆ ನಡೀತಾ ಇದೆ ಅನ್ನೋ ಒಂದಿಷ್ಟು ಬಲ್ಲ ಮೂಲಗಳ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂತಹದ್ದು. ಈ ಕುರಿತಾಗಿ ಸುಮಂತ್ ಸಾವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಎಲ್ಲದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಅಥವಾ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.